ನಾಳೆಯಿಂದ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯಲ್ವಾ? ಮುಷ್ಕರ ಮುಂದೂಡಿಕೆಗೆ ಹೈಕೋರ್ಟ್ ಸೂಚನೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುತ್ತಾ ಸರ್ಕಾರ. ನೇತ್ರಾವತಿ ತೀರದಲ್ಲೇ ಪತ್ತೆಯಾಯಿತ ಮತ್ತೊಂದು ಅಸ್ಥಿಪಂಜರ. ಕಾಡಿನ ಮಧ್ಯಕ್ಕೆ ಉಪ್ಪಿನ ಮೂಟೆ ಕೊಂಡೊಯ್ದ ಎಸ್ಐಟಿ. ಭಾರೀ ಕುತೂಹಲ ಮೂಡಿಸಿದ ನಡೆ. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ಗಳಿಂದ ನಿಂದನೆ ಪ್ರಕರಣ. ಸಿಸಿಬಿಯಿಂದ ಮತ್ತಿಬ್ಬರು ಆರೋಪಿಗಳ ಬಂಧನ. ಸಿಸಿಬಿ ಪೊಲೀಸರಿಂದ ತೀವ್ರ ವಿಚಾರಣೆ. ಬೆಂಗಳೂರಿನಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ ಆತ್ಮಹತ್ಯೆ. ಫಾರ್ ಯು ಮೀ ಎಂದು ಡೆತ್ ನೋಟ್ ಬರೆದಿಟ್ಟು ಸೂಸೈಡ್. ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಪ್ರಕರಣ ದಾಖಲು. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣ. ಇಂದು ಆರೋಪಿ ಫಯಾಜ್ ಜಾಮೀನು ಭವಿಷ್ಯ. ಆರೋಪಿಗೆ ಜೈಲ ಬೇಲ.